ಭಾರತಕ್ಕೆ ಸ್ವಾತಂತ್ರ್ಯ ಬಂದ 75 ವರ್ಷ ಆದ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನವನ್ನು ಕುರಿತು ಒಂದು ಚರ್ಚೆ ವಿಧಾನಸಭೆ ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಡೀತಾ ಇದೆ. ಅವರವರವರವರು ಭಾಷಣ ಮಾಡ್ತಿದ್ದಾರೆ. ಇವತ್ತು ರಾಜ್ಯಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಮತ್ತು ಖರ್ಗೆ ಅವರು ಮಾತಾಡಿದ್ರು, ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದಿಂದ. ನಿರ್ಮಲಾ ಸೀತಾರಾಮನ್ ಅವರು ಹಂತ ಹಂತವಾಗಿ ವಿವರಿಸ್ತಾ ಹೋದರು. ಯಾರು ಇವತ್ತು ಕಾನ್ಸ್ಟಿಟ್ಯೂಷನ್ದು ಪುಸ್ತಕ ಒಂದನ್ನ ಖಾಲಿ ಪುಸ್ತಕ ಅಂತ ಅವ್ರು ಅಂದ್ರು, ಕೋರಾ ಕಾಗಸ್ ಅಂತೇನೋ ಹೇಳಿದ್ರು, ಹೇಳಿದ್ರು ಖಾಲಿ ಪುಸ್ತಕ ಹಿಡ್ಕೊಂಡು ಓಡಾಡೋರು ಹೇಗೆ ಕಾನ್ಸ್ಟಿಟ್ಯೂಷನ್ ಅನ್ನು ಕೊಲೆ ಮಾಡ್ತಾ ಬಂದರು ಅಥವಾ ಕಾನ್ಸ್ಟಿಟ್ಯೂಷನ್ ದುರ್ಬಳಕೆ ಮಾಡ್ಕೋತಾ ಬಂದರು, ಹೇಗೆ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನದ ತಿದ್ದುಪಡಿಗಳನ್ನು ಒಂದು ಕುಟುಂಬಕ್ಕೋಸ್ಕರ ಒಬ್ಬ ನಾಯಕನನ್ನೋ ನಾಯಕಿಯನ್ನೋ ಆ ದಿನಗಳಲ್ಲಿ ಕಾಪಾಡಿಕೊಳ್ಳಲು ಹೇಗೆ ಮಾಡ್ತಾ ಹೋದ್ರು ಅಂತ ಅವರೆಲ್ಲ ಹೇಳ್ಕೊಂಡ್ರು. ಲೈಕ್ 25ನೇ ವರ್ಷದ ಸಂವಿಧಾನದ ಸಂದರ್ಭದಲ್ಲಿ ಕಾಲಕೋಶವನ್ನು ಹೂತರು ಭೂಮಿ ಒಳಗಡೆಗೆ 5000 ವರ್ಷ ತೆಗೀಬಾರ್ದು ಅಂತ ಕೆಂಪುಕೋಟೆನಲ್ಲಿ. ಅದರಲ್ಲಿ ಹೇಗೆ ಮಹಾಮಹಿಮರ ಹೆಸರುಗಳನ್ನೆಲ್ಲ ಬಿಟ್ಟರು ಕೈನ ಅಂತಾನು. ಫಸ್ಟ್ ಅಮೆಂಡ್ಮೆಂಟಲ್ಲೇ ಫ್ರೀಡಮನ್ನು ಅಂದರೆ ವಾಕ್ ಸ್ವಾತಂತ್ರ್ಯವನ್ನು ನಮ್ಮ ಮೂಲಭೂತ ಹಕ್ಕಾಗಿ ಬಂದಿರುವಂಥ ಸಂವಿಧಾನದ ಬಂದಿರೋದನ್ನು ಹೇಗೆ ಕತ್ತರಿಸಿದ್ರು ಅಂತಾನು. 42nd ಅಮೆಂಡ್ಮೆಂಟಲ್ಲಿ ಹೇಗೆ 75ರಲ್ಲಿ ಎಮರ್ಜೆನ್ಸಿಗೆ ತುರ್ತು ಪರಿಸ್ಥಿತಿಯನ್ನು ತಂದರು ಅಂತಾನು. ಹೇಗೆ ನ್ಯಾಯಾಂಗವನ್ನು ನಿಯಂತ್ರಿಸಲಿಕ್ಕೆ ಇಡೀ ಪ್ರತಿಪಕ್ಷವೆಲ್ಲ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲಲ್ಲಿದ್ದರೂ ಆ ಬಿಲ್ಗಳನ್ನು ಇನ್ನೇನು ಚುನಾವಣೆ ಇದೆ ಎಂದಾಗ ಪಾಸ್ ಮಾಡ್ಕೊಂಡ್ಬಿಟ್ರಿ ಅಂತಾನು. ಈ ರೀತಿ ಅವರೆಲ್ಲವನ್ನ ವಿವರಿಸ್ತಾ ಹೋದರು. ಪತ್ರಿಕಾ ಸ್ವಾತಂತ್ರ್ಯ ಎಲ್ಲ ಹೇಳ್ಕೊಂಡು ಹೋದ್ರು. ಇವತ್ತು ಬಂದು ನಮಗೆ ಹೇಳ್ತಾ ಇದ್ದೀರಿ ನೀವು ಹೇಗೆ ಮಹಿಳಾ ಇದನ್ನು ನೀವು ತಿರಸ್ಕಾರ ಮಾಡಿದ್ರಿ ಅಂತ ಹೇಳಿದ್ರು, ಎಲ್ಲವನ್ನ ಹೇಳ್ತಾ ಹೋದರು. ಸರಿ, ಖರ್ಗೆ ಅವರು ಏನು ಸಾಮಾನ್ಯ ಅಲ್ಲ, ಅವರು ಉತ್ತರ ಕೊಟ್ಟರು. ರಾಷ್ಟ್ರಧ್ವಜವನ್ನು ಅದರಲ್ಲಿರುವ ಅಶೋಕ ಚಕ್ರವನ್ನು ಸಂವಿಧಾನ ದೇಶಿಸೋರು ನೀವು ಬಂದು ನಮಗೆ ಗಾಂಧಿ ನೆಹರು ಅಂಬೇಡ್ಕರ್ಗೆಲ್ಲ ಬೆಂಕಿ ಹಚ್ಚಿದ್ದೀರಿ, ಅವೆಲ್ಲ ನಾವು ಮರ್ತುಬಿಟ್ಟಿದ್ದೀವಾ ಅಂತಂದ್ರು. ಅವ್ರು ಎಮರ್ಜೆನ್ಸಿಗೆ ಉತ್ತರ ಕೊಡಲಿಲ್ಲ, ಅದು ಪ್ರಶ್ನೆ ಬೇರೆ. ಕೊಡೋಕ್ಕಾಗಲ್ಲ ಕಾಂಗ್ರೆಸ್ಗೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ. ಇದೆಲ್ಲ ಕೇಳ್ಬೋದು ಬೇಕಾರೆ ನೀವು. ಮೂಲ ಸರಿ ನೆಹರು ಮತ್ತು ವಾಜಪೇಯಿ, ನೆಹರು ಮತ್ತು ಇಂದಿರಾ ಗಾಂಧಿ ಬೈಕೊಂಡು ಓಡಾಡೋದೇ ನಿಮ್ಮ ಕೆಲಸ ಅಂತ. ಸೇಮ್ ಆಸ್ ಕಾಂಗ್ರೆಸ್ ಮಾತಿದ್ರೆ RSS ಅಂತ ಬೈಕೊಂಡು ಓಡಾಡೋದು ಸೇಮ್. ಇಟ್ ಈಸ್ ನಥಿಂಗ್ ಬಟ್ ಸೇಮ್. ಅದು ದ ಡಿಬೇಟ್ ಕ್ವಾಲಿಟಿ ವಾಸ್ ಗುಡ್ ಬಟ್ ಕಂಟೆಂಟ್ ಲ್ಯಾಕಿಂಗ್ ಇತ್ತು ಅಲ್ಲಿ. ಅದನ್ನೇ ಎಲ್ಲಿವರೆಗೂ ಹಿಡ್ಕೊಂಡು ಹೋಗ್ತೀರಾ ಅಂತ ಕೇಳ್ತಿದ್ರು ಯಾರು? ಖರ್ಗೆ ಅವರು. ಅದೇ RSSನೇ ಎಲ್ಲಿವರೆಗೂ ಹಿಡ್ಕೊಂಡು ಹೋಗ್ತೀರಿ ಅಂತಂದ್ರೆ ಯಾರು ಒಬ್ರು ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾರಪ್ಪ, ನೀವು ಇಲ್ಲಿ ಹಿಡ್ಕೊಂಡು ಹೋಗ್ತೀವಿ ಅಂತೀರಿ. ಮಾತಿದ್ರೆ ಅದೇ ಕತೆ ಇಲ್ಲ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಳ್ಳದವರು ಸಹ ಈ ಹೋರಾಟ ಹೇಗಿರುತ್ತೆ ಅನ್ನೋದು ಅವ್ರಿಗೇನು ಗೊತ್ತಿದೆ ಅಂತ ಹೇಳ್ತಿದ್ದಾರೆ, ಅನ್ನೋದು ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಅಂತ ಮೋದಿ ಬಗ್ಗೆ ಹೇಳಿದ್ರು. ಪರೋಕ್ಷವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೋದಿ ಪಾರ್ಟಿಸಿಪೇಟ್ ಮಾಡಕ್ ಸಾಧ್ಯ ಇಲ್ಲ. ಕರೆಕ್ಟ್, ಅಗ್ರೀಡ್. ಗೊತ್ತಿರಲ್ಲ. ರಾಹುಲ್ ಗಾಂಧಿನೂ ಪಾರ್ಟಿಸಿಪೇಟ್ ಮಾಡಿಲ್ವಲ್ಲ, ಅವ್ರಿಗೂ ಅದು ಅನುಭವ ಇರಬೇಕು. ಸೋನಿಯಾ ಗಾಂಧಿನೂ ಪಾರ್ಟಿಸಿಪೇಟ್ ಮಾಡಿಲ್ವಲ್ಲ, ಎಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ? ಆದರೆ ಮಾತಾಡೋದು ಹೆಂಗೆ? ನಾನೇ ಸ್ವಾತಂತ್ರ್ಯ ತಂದಿದ್ದು ಅಂತ ಮಾತಾಡ್ತಾರೆ. ದಟ್ಸ್ ಅನ್ಫೇರ್. ಅದು ಅವ್ರಿಗೆ ಹೇಳೋ ಹಾಗೆ ಇವ್ರಿಗೂ. ನನ್ನ ದೃಷ್ಟಿನಲ್ಲಿ ಮನುಸ್ಮೃತಿಗೆ ತಕ್ಕಂತೆ ಸಂವಿಧಾನ ಇಲ್ಲ ಅಂತ RSS ಹೇಳಿದ್ರೆ, ಏನು RSS ಏನು ಸಂವಿಧಾನ ಬರೆದಿದ್ದ ಸಂಸ್ಥೆ ಅಲ್ಲ ಈ ದೇಶಕ್ಕೆ. ಇಟ್ಸ್ ಎನ್ ಅನದರ್ ಆರ್ಗನೈಸೇಷನ್ ಅಷ್ಟೇ. ದೇ ಕ್ಯಾನ್ ನೀದರ್ ರೈಟ್ ನಾರ್ ದೇ ಕ್ಯಾನ್ ರೀರೈಟ್ ದಿಸ್ ಕಾನ್ಸ್ಟಿಟ್ಯೂಷನ್. ಇವತ್ತಿನ ಇಂಡಿಯಾದ ಪ್ರಜಾಪ್ರಭುತ್ವ ಅಷ್ಟು ಸ್ಟ್ರಾಂಗ್ ಇದೆ. ಯಾವನ್ರಿ ಅವನು ಬದಲಾವಣೆ ಮಾಡೋನು? ಕರ್ಕೊಂಬನ್ರಿ ಅವನನ್ನು ನೋಡೋಣ, ತಾಕತ್ತಿದ್ದವನು ಯಾವನಿಗಿದೆ ಬದಲಾವಣೆ ಮಾಡೋಕ್ಕೆ. ನೋಡಬಿಡೋಣ ಇವತ್ತಿರೋ ಭಾರತದ ಪರಿಸ್ಥಿತಿನಲ್ಲಿ. ಸುಮ್ಮನೆ ಬುರ್ಡ ಬಿಡಬೇಡಿ, ಯಾವನಿಗೂ ತಾಕತ್ತಿಲ್ಲ. ಹೋಯ್ತು ಅದೆಲ್ಲ ಕಾಲ. ಏಕಮೇವ ಪಕ್ಷವಾಗಿ ಕಾಂಗ್ರೆಸ್ ವಿಜೃಂಭಿಸುತ್ತಿದ್ದ ಕಾಲಕ್ಕೆ ಹೊರಟೋಯ್ತದು. ಅದೆಲ್ಲ ಬದಲಾವಣೆ ಮಾಡ್ಕೊಳ್ಳೋದು ಇಲ್ಲ. ಇಷ್ಟ ಬಂದಂಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆಲ್ಲ ಹೋಯ್ತಾ ಕಾಲ. ಇವತ್ತಿರೋ ಸ್ಪರ್ಧಾತ್ಮಕ ರಾಜಕೀಯದಲ್ಲಿ, ಇವತ್ತಿರುವ ಗಟ್ಟಿಯಾಗಿರುವಂಥ, ಇನ್ನಷ್ಟು ಗಟ್ಟಿಯಾಗಿ ಹೋಗಿರುವಂಥ ಜಾತಿ ವ್ಯವಸ್ಥೆಯಲ್ಲಿ, ಇವತ್ತಿರುವಂತಹ ದೇಶದ ಪರಿಸ್ಥಿತಿನಲ್ಲಿ ಯಾವನ್ ಧೈರ್ಯ ಇದೆ? ಮುಟ್ಲಿ ನೋಡೋಣ ಯಾವನ್ಗಾರು ಧೈರ್ಯ ಇದ್ರೆ. ಸುಮ್ಮನೆ ಬುರ್ಡ ಬಿಡ್ತೀರಿ, ಬದಲಾಯಿಸ್ಬಿಡ್ತಾರೆ. ಯಾವನವನು ಬದಲಾಯಿಸೋನು ಹೇಳಿರೋರಾದ್ರೂ ಕತೆ. ಅದಕ್ಕೆ ಹೇಳಿದ್ದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಳ್ಳೋದು. ಯಾರ್ಯಾರು ಭಾಗವಹಿಸಿದ್ದಾರೆ ಇವತ್ತಿರೋ ಕಾಂಗ್ರೆಸ್ಸಲ್ಲಿ ಸ್ವಾತಂತ್ರ್ಯ ಚಳವಳಿನಲ್ಲಿ? ಯಾರ್ಯಾರು ಭಾಗವಹಿಸಿದ್ದಾರೆ? ಹಾಗಿದ್ರೆ ಅವ್ರಿಗೆ ಯಾರಿಗೂ ಮಾತಾಡೋ ಹಕ್ಕೇ ಇಲ್ಲ. ಯಾರಿಗೂ ಮಾತಾಡೋಕೆ ಹಕ್ಕಿಲ್ವಾ? ರಾಹುಲ್ ಗಾಂಧಿ ಯಾಕೆ ಮಾತಾಡ್ಬೇಕಂಗಾರೆ? ಹಂಗಾಗಲ್ಲ. ಕ್ವಾಲಿಟಿ ಆಫ್ ಡಿಬೇಟ್. ಇಬ್ರು ಚೆನ್ನಾಗಿ ಮಾತಾಡಿದ್ರು, ಅವ್ರವರ ದೃಷ್ಟಿಕೋನಕ್ಕೆ. ಬಟ್ ನನ್ನನ್ನು ಯಾರು ಕೇಳಿದ್ರೆ ನನಗನ್ಸೋದು ಈ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾನು 2 ಅಥವಾ 3 ಸಾಮಾಜಿಕ ನ್ಯಾಯ ದೃಷ್ಟಿಕೋನ ಅಲ್ಲ, ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಗೆ ತಂದಂತಹ ತಿದ್ದುಪಡಿಯು
ಆರ್ಥಿಕ ವಿಚಾರದಲ್ಲಿ GST ರೂಪದಲ್ಲಿ ಹೊರಕ್ಕೆ ಬಂದಂಥದ್ದು ಮತ್ತು ರಾಜಕೀಯವಾಗಿ ಅತ್ಯಂತ ಘೋರವಾಗಿ ಕಾಣಿಸಲೇಬೇಕಾದದ್ದು ತುರ್ತು ಪರಿಸ್ಥಿತಿ. ದಟ್ ಪೀರಿಯಡ್ ವಿ ಸಸ್ಪೆಂಡೆಡ್ ಎವ್ರಿ ಪವರ್ ಆಫ್ ಜುಡಿಷಿಯರಿ, ಲೆಜಿಸ್ಲೇಚರ್, ಈವನ್ ಲೆಜಿಸ್ಲೇಚರ್ ಸತ್ತೋಗಿತ್ತು ಅವತ್ತು, ಆರ್ ಎನಿ ಅದರ್ ಆಕ್ಟಿವಿಟಿ. ಹಾಗಾಗಿ ಇದು 3 ಅತ್ಯಂತ ಪ್ರಮುಖ ಘಟ್ಟಗಳು ನನಗೆ. ಕಾರಣ ತುರ್ತು ಪರಿಸ್ಥಿತಿ ದೇಶಕ್ಕೆ ಪಾಠವನ್ನು ಕಲಿಸ್ತು. ಪಂಚಾಯತ್ ರಾಜ್ ವ್ಯವಸ್ಥೆ ದೇಶದ ಜನರಿಗೆ ಅಧಿಕಾರವನ್ನು ಕೊಡ್ತು. ಆರ್ಥಿಕವಾಗಿ ಒಂದಿಷ್ಟು ಸದೃಢರಾಗುವ ಲಕ್ಷಣಗಳನ್ನು GST ತಂದಿಡ್ತು. ಅದರಲ್ಲೊಂದಷ್ಟು ಏರ್ಪೇರುಗಳಿವೆ, ತೊಂದರೆಗಳಿವೆ, ಸಮಸ್ಯೆಗಳಿವೆ, ಅದು ಬೇರೆ ವಿಚಾರ. ಏಕವ್ಯವಸ್ಥೆನ 3 ಬಿಟ್ಟರೆ ಇದೆಲ್ಲ ಎಲ್ಲ ದೇಶದ ಥರನೇ ನಮ್ಮಲ್ಲೂ 100 ಚಿಲ್ಲರೆ ಅಮೆಂಡ್ಮೆಂಟ್ ಆಗಿದೆ. ನಮ್ಮಲ್ಲೂ 100 ಚಿಲ್ಲರೆ ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ತಂದಿದ್ದೀವಿ. ನಾವು ಬದಲಾಯಿಸೇ ಇಲ್ಲ, ಸಂವಿಧಾನ ಟಚ್ಚು ಮಾಡಿಲ್ಲ ಅಂತ ಅನ್ನಕ್ಕಾಗಲ್ಲ. ನಾವು ಹ್ಯಾವ್ ಟಚ್ಡ್ ದಿ ಕಾನ್ಸ್ಟಿಟ್ಯೂಷನ್, ತಿದ್ದುಪಡಿಗಳಾಗಿದೆ, ವಿ ಹ್ಯಾವ್ ಕರೆಕ್ಟೆಡ್ ದಟ್ ಕಾನ್ಸ್ಟಿಟ್ಯೂಷನ್. ಎಲ್ಲ ಮಾಡಿದ್ದೀವಿ, ನಾವು ಮಾಡಿಲ್ಲ ಅಂತೇನಲ್ಲ. ತುರ್ತು ಪರಿಸ್ಥಿತಿ ಆದ್ಮೇಲೂ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ್ರಲ್ಲ, ಹಾಗಿದ್ರೆ ಜನ ಅದನ್ನ ಮರ್ತಿದ್ದಾರೆ ಅಥವಾ ಅದನ್ನ ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಈ ದೇಶದ ಜನ 77ರಲ್ಲಿ ಮೇಡಮ್ ಗಾಂಧಿಯನ್ನು ವಾಪಸ್ ಅಧಿಕಾರಕ್ಕೆ ತಂದಾಗ ಈ ದೇಶದ ಜನ ಆಕೆಯನ್ನು ಕ್ಷಮಿಸಿಯೇ ತಂದದ್ದು, ಅಥವಾ ಮೇಡಮ್ ಗಾಂಧಿ ಆದರೆ ತಾನು ಸೋತಿದ್ದು ಮತ್ತು ತಂದಿದ್ದಂಥ ಎಮರ್ಜೆನ್ಸಿಯ ಪಾಠವನ್ನು ಕಲಿತು ವಾಪಸ್ ಬಂದರು. ಹೌ ಮೆನಿ ಆಫ್ ಯು ಇನ್ ಕಾಂಗ್ರೆಸ್ ಆರ್ ಲರ್ನಿಂಗ್ ಲೆಸನ್ಸ್ ಟುಡೇ ಆಫ್ಟರ್ ಎಲೆಕ್ಷನ್? ಇವತ್ತು ಚುನಾವಣೆಗಳ ಮೇಲೆ ಮುಗ್ಗರ್ಸ್ ಬೀಳ್ತಿದ್ರಿ. ಯಾರ್ಯಾರು ಪಾಠ ಕಲಿತಾ ಇದ್ದೀರಿ ಹೇಳಿ ನೋಡೋಣ. ಬಿಜೆಪಿಗೂ ಒಂದಿನ ಬರ್ಬೋದು, ಆ ದಿನ ಪ್ರಶ್ನೆ ಬೇರೆ. ಏನವ್ರೆ ನಿರಂತರ ಅಲ್ಲ, ಸೂರ್ಯಚಂದ್ರ ಇರೋವರೆಗಿಲ್ಲಿ ಯಾರು ಕಲ್ತಿದ್ದಾರೆ ಕಾಂಗ್ರೆಸ್ಸಲ್ಲಿ ಪಾಠನ? ಮೇಡಮ್ ಗಾಂಧಿ ಲರ್ನ್ ಟು ದಟ್ ಲೆಸನ್. ಕಲ್ತಿದ್ದಕ್ಕೆ ಬಂದಿದ್ದು, ಯಾಕೆ ಒಪ್ಕೋತಾರೆ ಜನ? ಎಸ್. ಇನ್ನು ಭಾರತದ ಮೊದಲ ಪ್ರಧಾನಿ ನೆಹರು ಬರೆದ ಪತ್ರಗಳನ್ನ ಮರು ಕಳಿಸಬೇಕು ಅಂತ ಕೋರಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಪ್ರಧಾನಮಂತ್ರಿ ಸಂಗ್ರಹಾಲಯ ಪತ್ರ ಬರೆದಿದೆ. ನೆಹರು ಪತ್ರಗಳನ್ನ 2008ರಲ್ಲಿ ಸೋನಿಯಾ ಗಾಂಧಿ ಪಡೆದಿದ್ರು, ಆದ್ರೆ ಈವರೆಗೂ ವಾಪಸ್ ಮಾಡಿಲ್ಲ ಅಂತ, ಅದನ್ನ ವಾಪಸ್ ಮಾಡಿ ಅಂತ ರಾಹುಲ್ ಗಾಂಧಿಗೆ ಮನವಿ ಮಾಡಿದ್ದಾರೆ. ಮೆಮೋರಿಯಲ್ ಮನವಿ ಮಾಡಿದೆ, ಮರಳಿಸಬೇಕು ಅಂತ, ಮರಕಳಿಸೋದಲ್ಲ, ಮರಳಿಸಬೇಕು. ಮರಳಿಸೋದು, ವಾಪಸ್ ಕೊಡಿ ಆ ಪತ್ರಗಳನ್ನು. ಅದರಲ್ಲಿ ಎಡ್ವಿನಾ ಅಂದರೆ ಜಾರ್ಜ್ ಮೌಂಟ್ ಬ್ಯಾಟನ್ ಅವ್ರದ್ದು ಪತ್ನಿ, ಅವ್ರ ಪತ್ನಿಗೆ ಬರೆದ ಕಾಗದಗಳವೆಲ್ಲ ಅದು, ಮತ್ತು ಐನ್ಸ್ಟೀನ್ಗೆ ಬರೆದಿದ್ದು, ವಿಜಯಲಕ್ಷ್ಮಿ ಪಂಡಿತ್ಗೆ, ಪದ್ಮಜಾ ನಾಯ್ಡು, ಜಗಜೀವನ್ ರಾಮ್ಗೆ, ಇಂದಿರಾ ಗಾಂಧಿಗೆ ಬರೆದಿದ್ದ ಕಾಗದಗಳೆಲ್ಲ ಇದೆ. ಅದನ್ನು ಕೊಡಿ ಅಂತ ಸೋನಿಯಾ ಗಾಂಧಿ 2008ರಲ್ಲಿ 51 ಬಾಕ್ಸಲ್ಲಿ ಅದನ್ನು ತರಿಸ್ಕೊಂಡ್ಬಿಟ್ಟಿದ್ದಾರಂತೆ. ಅದು ವಾಪಸ್ ಕೊಡಿ, ಒಂದು ಕಾಪಿನಾರು ಕೊಡಿ ಅಂತ ಕೇಳ್ತಿದ್ದಾರೆ. ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಅವ್ರು ಬರೆದಿರೋ ಕಾಗದಗಳು ಈ ದೇಶದ ಆಸ್ತಿ. ವೈಯಕ್ತಿಕವಾಗಿ ಅವ್ರು ಏನೇ ಬರ್ಕೊಂಡಿದ್ರು ಅದು ನಮ್ಮ ಆಸ್ತಿ ಅಲ್ಲ, ಅದು ಅವ್ರ ಫ್ಯಾಮಿಲಿ ಆಸ್ತಿ. ವೈಯಕ್ತಿಕವಾಗಿ ಬರ್ತೀವಿ, ದೇಶದ ಬರೆದಿದ್ರೆ ಅದು ಫ್ಯಾಮಿಲಿ ಆಸ್ತಿ ಅಲ್ಲ, ಅದು ಸರ್ಕಾರದ ಆಸ್ತಿ, ದೇಶದ ಆಸ್ತಿ. ವಾಪಸ್ ಕೊಡಬೇಕಷ್ಟೇ ಅವರು. ಅದು ಗೊತ್ತಿಲ್ಲ ಯಾಕೆ ತಗೊಂಡೋಗಿದ್ದಾರೋ, ಯಾಕೆ ಇಟ್ಕೊಂಡಿದ್ದಾರೋ, ಏನು ನಮಗೇನು ಗೊತ್ತು. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಇವತ್ತೊಂದು ವಿಚಾರ ಏನಪ್ಪ ಅಂದರೆ, ಪ್ಯಾಲೆಸ್ಟೈನ್ ಪ್ರೇಮವನ್ನು ತೋರ್ಸೋಕ್ಕೆ ಅವರು ಪ್ಯಾಲೆಸ್ಟೈನ್ ಅಂತ ಬರೆದಿದ್ದು ಒಂದು ಬಣ್ಣದ ಬ್ಯಾಗ್ ಹಿಡ್ಕೊಂಡು ಹೋದ್ರಂತೆ. ಹೋಗ್ಬೋದು, ಅವ್ರ ಇಷ್ಟ, ಹೋಗ್ಲಿ ಬಿಡಪ್ಪ. ಇದು ಯಾರೋ AICC ವಕ್ತಾರ, ಇದು ದಯೆ, ನ್ಯಾಯ, ಮಾನವೀಯತೆಯ ಸಂಕೇತ ಅಂತೆಲ್ಲ ಬರೆದಿದೆ ಅಂತ ಯಾರೋ ಶಾಮ್ ಮೊಹಮ್ಮದ್ ಅಂತೇನೋ ಅವ್ರ ಹೆಸರು ಹಾಕ್ಕೊಂಡ್ರು, ಡಾಕ್ಟ್ರ್ ಯಾರೋ. ಅದಕ್ಕೆ ಎಲ್ಲರೂ ಕೇಳಿದ್ದಿದ್ದು ಅದೆಲ್ಲ ಕರೆಕ್ಟು. ಆ ಹಮಾಸ್ ಅವತ್ತು ಮಾಡ್ತಲ್ಲ, ಅದು ಯಾವ ಊರು ದಯೆ, ಹೆಣ್ಮಕ್ಳ ಮೇಲೆ ಕ್ರೌರ್ಯ, ಅದು ಯಾವ ಊರು ನ್ಯಾಯ, ಅದು ಯಾವ ಊರು ಮಾನವೀಯತೆ? ನೀವು ಕಣ್ಬಿಡೋಕ್ಕಾಗದೇ ಇರೋ ಮಗುನ ಕತ್ತರಿಸಿದ್ರಲ್ಲ, ಹೆಣ್ಮಕ್ಳನ್ನ ಎಳ್ಕೊಂಡು ಹೋಗ್ಬಿಟ್ಟು ಹೇಡಿಗಳ ಥರ ಇವತ್ತಿಗೂ ಇಟ್ಕೊಂಡಿದ್ದಾರಲ್ಲ, ಅದು ಯಾವ ಊರು ನ್ಯಾಯ ಅಂತ ಕೇಳಿದ್ರು. ಅದ್ರ ಅವ್ರು ಹೇಳಿದ್ರು, ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ತೊಗೊಂಡೋಗ್ತೀನಿ ಅಂತ ತಗೊಂಡೋಗ್ಬೋದು, ನಾವು ಅದನ್ನು ಬೇಡ ಅನ್ನೋಕ್ಕಾಗಲ್ಲ, ನೀವು ಎತ್ಕೊಂಡೋಗಿ. BJPಯವರು ಅಥವಾ ಮತ್ತೊಬ್ಬರ ಕಾಮೆಂಟ್ ಹಾಕೋ ಬದಲು ನೀವು ನಾಳೆ ಪಾರ್ಲಿಮೆಂಟಿಗೆ ತೊಗೊಂಡೋಗಿ ಈ ಹೆಲ್ಮೆಟ್ಗಳ ಮೇಲೆ ಕೆಲವರು 1947, 54 ಅಂತೆಲ್ಲ ನಂಬರ್ ಹಾಕಿರ್ತಾರಪ್ಪ. ನಾನು ನೋಡಿದ್ದೀನಿ, ಭಾಳ ಹೆಲ್ಮೆಟ್ಗಳಲ್ಲಿ ಹಾಕೊಂಡಿರ್ತಾರೆ ನಂಬರ್ಗಳು, ಜಿನಿನೂ ನಂಬರ್ ಹಾಕಿರ್ತಾರೆ. ಆ ಟೈಪ್ ನೀವು ಎಲ್ಲ 1975 ಇದು ಅಂದ್ಬಿಟ್ಟು ಬ್ಯಾಗ್ ಮೇಲೆ ಬರೆದ್ರೆ ತೊಗೊಂಡೋಗಿ, ನೀವು ತೊಗೊಂಡೋಗಿ ಬ್ಯಾಗನ್ನು 1975 ಅಂತ ಹಾಕಿರೋ ಬ್ಯಾಗ್ ನೀವು ತೊಗೊಂಡೋಗಿ, ಯಾರು ಬೇಡ ಅಂದವರು ಅಷ್ಟೆ.
ಇನ್ನು ಇವಿಎಂ ವಿಚಾರದಲ್ಲಿ ಇಂಡಿ ಕೂಟದಲ್ಲಿ ಸಂಘರ್ಷ ನಡೆದಿದೆ. ಒಮರ್ ಅಬ್ದುಲ್ಲಾ ಬೆನ್ನಲ್ಲೇ ಇವಿಎಂ ವಿಚಾರದಲ್ಲಿ ಕಾಂಗ್ರೆಸ್ ನಿಲುವನ್ನ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಖಂಡಿಸಿದ್ದಾರೆ. ಇವಿಎಂ ಟ್ಯಾಂಪರ್ ಆಗ್ತಾ ಇದೆ ಅಂತ ಪದೇ ಪದೇ ಹೇಳ್ತೀರಿ, ಇದನ್ನ ಪ್ರೂವ್ ಮಾಡಬೇಕಲ್ವಾ, ಸಾಕ್ಷ್ಯಗಳನ್ನ ಚುನಾವಣಾ ಆಯೋಗಕ್ಕೆ ಕೊಡಬೇಕಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇವಿಎಂ ಕುರಿತಾಗಿ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಅವರ ಬದಲಾದ ನಿಲುವನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಯಾಕೆ ಚುನಾವಣೆ ಆದಮೇಲೆ ನಿಮ್ಮ ನಿಲುವು ಬದಲಾಯ್ತಾ ಅಂತ ಕೇಳಿದೆ. ಈ ಮಧ್ಯೆ ಸೋನಿಯಾ ಮತ್ತು ಸೋರಸ್ ನಂಟಿನ ಚರ್ಚೆ ನಡೀತಾ ಇದೆ. ಇದೇ ಹೊತ್ತಲ್ಲಿ ಶಶಿ ತರೂರ್ ಅವರು 15 ವರ್ಷಗಳ ಹಿಂದೆ ಮಾಡಿದಂತಹ ಒಂದು ಟ್ವೀಟ್ ವೈರಲ್ ಆಗಿದೆ. ವಿಶ್ವ ಕುಬೇರರಲ್ಲಿ ಒಬ್ಬರಾದ ನನ್ನ ಹಳೆಯ ಗೆಳೆಯ ಸೋರಸ್ರನ್ನ ಭೇಟಿ ಮಾಡಿದೆ. ಅವರು ಹೂಡಿಕೆದಾರ ಎನ್ನುವುದಕ್ಕಿಂತ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಸದಾ ಮುಂದಿರ್ತಾರೆ ಅಂತ ಅವರು ಟ್ವೀಟ್ ಅನ್ನ ಮಾಡ್ಕೊಂಡಿದ್ರು. ಈಗ ಬಿಜೆಪಿ ಇದನ್ನ ಮುಂದಿಟ್ಕೊಂಡು ವಾಗ್ದಾಳಿ ತಪ್ಪ್ರಿ ಬಿಡ್ರಿ. ಅವರು ರಾಜತಾಂತ್ರಿಕರಾಗಿದ್ದಾಗ ಶಶಿ ತರೂರ್ ಅವ್ರನ್ನ ಭೇಟಿ ಮಾಡಿರ್ಬೋದು. ಸ್ನೇಹವನ್ನ ರಾಜಕೀಯನ ಮಿಕ್ಸ್ ಮಾಡಬೇಡಿ ಅಂತಾರೆ ಸರ್. ಪರಿಚಯನೂ ಇರ್ಬೋದಪ್ಪ, ಅದನ್ನ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಅವ್ರು ಯೂಸ್ಲೆಸ್ ಫೆಲೋ ಇರ್ಬೋದ, ಸೋರಸ್ ಯಾವ ಜಾರ್ಜಪ್ಪ ಯಾರೋ ನೀವು ಶಶಿ ತರೂರ್ ಯಾವಾಗಲೂ ಯುನೈಟೆಡ್ ನೇಷನ್ ಅಲ್ಲಿ ಇದ್ರು ಅವರು. ಅವ್ರಿಗೆ ಅವಾಗ ಐಡಿಯಾನೂ ಇರಲಿಲ್ಲ, ನಾನೊಂದಿನ ಇಂಡಿಯಾಗೆ ವಾಪಸ್ ಬರ್ತೀನಿ, ಈ ಮೇಡಮ್ ಹತ್ರಕ್ಕೆ ಹೋಗ್ತೀನಿ, ಅಲ್ಲಿಂದ ತಿರುವನಂತಪುರಂಗೆ ಹೋಗ್ತೀನಿ, ಅಲ್ಲಿ MP ಆಗ್ತೀನಿ. ಅವ್ರಿಗೇನ್ರಿ ಗೊತ್ತಿತ್ತಾಗ? ಎಂಥದ್ದು ಗೊತ್ತಿಲ್ಲ ಅವ್ರಿಗೆ. ಹಳೆಯದನ್ನು ಬಿಟ್ಬಿಡ್ಬೇಕು. ಇನ್ನು ಈ TMC ಇದ್ರದ್ದು ಇವಿಎಂದು ಯಾರು ಹೇಳಿದ್ದು? TMC ಬಹಳ ತಪ್ಪು. ಯಾಕೆ ಸರ್? ಅದು BJP B ಟೀಮ್. ಅದು ಅದೇಂಗ್ ಸರ್? ಅಷ್ಟೇ ನಾವು ಹೇಳ್ತೀವಿ, BJP B ಟೀಮ್ ಅಂದ್ಬಿಟ್ರೆ ಆಯ್ತಪ್ಪ. ಎಲ್ಲರೂ ಇವ್ರು ತಕ್ಕ ಹಾಗೆ ಇರಬೇಕು ಅಂದ್ರೆ ಹೇಗೆ? ಯಾರು ನನ್ನ ಮಾತಕ್ಕೆ ಒಪ್ಪಲ್ಲ, ನಾನು ಹೇಳಿದ್ದನ್ನು ಸಲ ಅವ್ನು BJP B ಟೀಮ್ ಅಂದ್ಬಿಟ್ರೆ ಆಗೋಯ್ತಪ್ಪ, ಮುಗಿದೋಯ್ತು ಕತೆ. ಇನ್ನೊಂದು ಸ್ವಲ್ಪ ದಿನ ಯಾರೊಬ್ಬ ಕಾಂಗ್ರೆಸ್ನಲ್ಲಿ ಯಾರು ಅವರು ಇವರು ಒಮರ್ ಅಬ್ದುಲ್ಲನ BJP ಏಜೆಂಟು ಅಂತ ಅಂದ್ರೂ ನನಗೇನು ಆಶ್ಚರ್ಯ ಇಲ್ಲ. ಅದು ಬರ್ಬೋದು. ಕಾಂಗ್ರೆಸ್ ಆ ಮನೋಸ್ಥಿತಿಗೆ ಬಂದ್ಬಿಟ್ಟಿದೆ, ನಾನು ಆರೋಪವನ್ನು ಮಾಡ್ತೀನಿ ಆದರೆ ಸಾಬೀತು ಮಾಡಬೇಕಾಗಿಲ್ಲ ಅಂತ ಆ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅದು ಒನ್ ಸೈಡ್ ಮಾತ್ರ. ಆಮೇಲೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗದೇ ಇರೋ ಕೆಲವು ವಿಚಾರಗಳಲ್ಲೂ ಆ ಬಂಡತನವನ್ನು ತೋರಿಸ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ EVM, ಇಟ್ ಮೇ ಬಿ ರಾಂಗ್, ನಾನು ಈಗಲೂ ಹೇಳ್ತೀನಿ, ಇರಬಹುದು. ಪದೇ ಪದೇ ಅದೇ somebody has to do it ಅಲ್ವಾ? ಹೌದು. ಅದನ್ನ ಆ ಚಾಲೆಂಜ್ ಯಾರು ತಗೊಳ್ತೀವಿ? ಅದನ್ನು ಮಾಡಲ್ಲ, ಸುಮ್ಮನೆ ಮಾತಾಡ್ತಿರೋದು. ಬೇರೆಯವ್ರುಗಳದು ಗಾಬಲ್ಸ್, ಇದು ಹೇಳುವ ಸುಳ್ಳನ್ನೇ ಹೇಳುತ್ತಾ ಹೋದರೆ ಸತ್ಯವಾಗುತ್ತೆ ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ನೋದು ನಿಮ್ದೇನು? TMC ಯಾಕೆ ಹೇಳಲ್ಲ? TMC 3 ಸರಿ ಎಲೆಕ್ಷನ್ ಗೆದ್ದಿದೆ, ಅದೇ BJPನ ಮಕಾಡೆ ಮಲಗಿಸ್ಬಿಟ್ಟು. ಅವ್ರು ಇದನ್ನು ಒಪ್ಪಬೇಕಾಗಿಲ್ಲ. ಒಮರ್ ಅಬ್ದುಲ್ಲಾ ಯಾಕೆ ಹೇಳಲ್ಲ? ಬಿಕಾಸ್ ಮೊನ್ನೆ ನ್ಯಾಷನಲ್ ಕಾನ್ಫರೆನ್ಸು ಭರ್ಜರಿ ಗೆಲುವನ್ನು ಸಾಧಿಸಿ ಬಂದ್ಬಿಟ್ಟಿದೆ. ಅಲ್ಲಿ ಅವ್ರಿಗೆ ಗೊತ್ತು ಅಲ್ಲೇನು ಆಗಿಲ್ಲ ಅಂತ. ಅದು ಗೆದ್ದ ಮೇಲೆ ನಿಲುವು ಬದಲಾಯಿತು. ಕಾರ್ತಿ ಚಿದಂಬರಂ ಏನು ಹೇಳಿದ್ದಿದ್ದು? ಶಿವಗಂಗಾ ಕ್ಷೇತ್ರದ ಸಂಸದ P ಚಿದಂಬರಂ ಮಗ, ನನಗೆ ಇಲ್ಲಿವರೆಗೂ ನನ್ನ ಚುನಾವಣೆಯಲ್ಲಿ ಯಾವುದು ನನಗೆ EVM ಸಮಸ್ಯೆ ಕಂಡಿಲ್ಲಪ್ಪ ಅಂತ. ಕಾಣಿಸ್ತಿರೋದು ಯಾರಿಗೆ? ಯಾರೋ 2 3 ಜನಕ್ಕೂ. ಅದನ್ನ ಇಲ್ಲ ಅಂತ ಹೇಳೋ ಧೈರ್ಯನೂ ಇಲ್ವೇ ಕಾಂಗ್ರೆಸ್ ಅಲ್ಲಿ ಯಾರಿಗೂ? ಇದೆ ಅನ್ನೋದಿದ್ರೆ ತೋರಿಸ್ಬೇಕಲ್ಲ. ತೋರಿಸಿ, ನಾನು ಅವತ್ತೇ ಹೇಳ್ದಂಗೆ ತೋರಿಸಿ ಜಜ್ಜಿಬಿಟ್ಟು ಅದನ್ನ ಹಂಗೆ ತಗೊಂಡೋಗಿ ಸಮುದ್ರದೊಳಗೆ ಹಾಕ್ಬಿಡ್ಬೇಕು. ಎಂತ ಅವಕಾಶ ಮಿಸ್ ಮತ್ತೆ ಸುಮ್ಮನೆ ಬಿಡ್ತಾ ಇರ್ತಾರೆ. ಇದೆಲ್ಲ ಎಲ್ಲರೂ ಹಿಂಗೆ ಪ್ರಶ್ನೆ ಮಾಡ್ತಾರೆ ಒಬ್ಬರ ಮೇಲೆ ಒಬ್ರು.